ಈ ವಿಡಿಯೋ 8 ನಿಮಿಷ ಇರುತ್ತೆ ಸ್ನೇಹಿತರೆ. ಯಾಕಂದರೆ ಕಂಪ್ಲೀಟಾಗಿ ಲೈವ್ ಅಪ್ಡೇಟ್ಸ್ಗಳನ್ನ ಇದರಲ್ಲಿ ಕವರ್ ಮಾಡ್ತೀನಿ. ಏನೇನು ನಡೀತು ಮಧ್ಯಾಹ್ನದಿಂದ. ಆಮೇಲೆ ಹೊಸ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಚಿತ್ರ ಬಿಡಿಸುವ ಟಾಸ್ಕು. ನೀವು OTT ಸೀಸನಲ್ಲಿ, ಅದಕ್ಕಿಂತ ಲಾಸ್ಟ್ ಸೀಸನ್ನಲ್ಲಿ ನೀವು ನೋಡಿರಬೇಕು. ಅದೇ ಒಂದು ಟಾಸ್ಕ್ ಇದೆಯಲ್ಲಪ್ಪ, ಒಂದು ವೈಟ್ ಬೋರ್ಡ್ ಕೊಟ್ಟಿರ್ತಾರೆ, ಒಂದು ಸ್ಕೆಚ್ ಕೊಟ್ಟಿರ್ತಾರೆ. ಒಬ್ಬರು ಮೊದಲನೇಲಿ ಅಂದರೆ ಲೈನಾಗಿ ನಿಂತ್ಕೋಬೇಕು. ಒಂದು ಟೀಮ್ನವ್ರು 5 ಜನ ಈ ಕಡೆ, ಒಂದು ಟೀಮ್ನವ್ರು 5 ಜನ ಈ ಕಡೆ ನಿಂತ್ಕೊಂಡು ಸ್ಟಾರ್ಟಿಂಗಲ್ಲಿ ಇರೋರು ಆ ಡ್ರಾಯಿಂಗ್ನ ಬಿಡಿಸಿ ಆಮೇಲೆ ಕೊನೆಯವರೆಗೆ ಬಂದಾಗ ಆ ಒಂದು ಡ್ರಾಯಿಂಗು ಹೇಳಬೇಕು ಏನು ಆ ಡ್ರಾಯಿಂಗ್ ಹೆಸರಂತ. ಆ ಒಂದು ಟಾಸ್ಕ್ ಇದೆ, ಅದ್ರ ಬಗ್ಗೆನೂ ಇನ್ಫಾರ್ಮೇಷನ್ ಕೊಡ್ತೀನಿ. ಹಾಗೆ ಪ್ರತಾಪ್ ರಾಗಿ ರೊಟ್ಟಿನ ಮಾಡಿದ್ದಾರೆ. ಅದಕ್ಕೆ ಕಾರಣ ಏನು, ರಾಗಿ ರೊಟ್ಟಿ ಯಾಕೆ ಮಾಡಿದ್ರು, ಎಲ್ಲ ಚೆನ್ನಾಗಿದ್ದರು, ರಾಗಿ ರೊಟ್ಟಿ ಯಾಕೆ ಮಾಡಿದ್ರು, ಅದ್ರ ಬಗ್ಗೆನೂ ಮಾತಾಡೋಣ. ಇವಾಗ ಫಸ್ಟು ಪ್ರತಾಪ್ ಅವರು ರಾಗಿ ರೊಟ್ಟಿ ಮಾಡಿದ್ರಲ್ಲ, ಅದಕ್ಕೆ ಏನು ಕಾರಣ ಅಂತ ಇವಾಗ ನಾವು ಮಾತಾಡೋಣ. ರಾಗಿ ರೊಟ್ಟಿ ಮಾಡಲು ಕಾರಣ ಏನಪ್ಪ ಅಂದರೆ, ಮನೆಯ ದಿನಸಿನ 71 kg ಎಕ್ಸ್ಟ್ರಾ ಮಾಡಿದರು. 1 kg 70 kg ಬಂತು. ಅದರಲ್ಲಿ ಇವರಿಗೆ ಕರೆಕ್ಟಾಗಿ ಸೆಲೆಕ್ಟ್ ಮಾಡೋಕ್ಕಾಗಿಲ್ಲ. ಅದ್ರ ಜೊತೆಗೆ ಇವರು ಕನ್ಫ್ಯೂಸ್ ಆಗಿದ್ದರು. ದಿನಸಿ ಒಂದು ಟಾಸ್ಕ್ ಇತ್ತಲ್ಲಪ್ಪ, ಅದರಲ್ಲಿ ಆಯ್ಕೆ ಮಾಡೋ ಟಾಸ್ಕಲ್ಲಿ ಇವರು ಕರೆಕ್ಟಾಗಿ ಕನ್ಫ್ಯೂಸ್ ಆಗಿದ್ದರು. ಸಂಗೀತ ಅವರು ಅದ್ರ ಸಲುವಾಗಿ ಅದನ್ನು ಕರೆಕ್ಟಾಗಿ ಮಾಡೋಕ್ಕಾಗಿಲ್ಲ. ಅದರಿಂದನೇ ಸ್ವಲ್ಪ ದಿನಸಿ ಫುಲ್ ಕಮ್ಮಿ ಇದೆ, ಅಕ್ಕಿ ಅಂತೂ ಫುಲ್ ಕಮ್ಮಿ ಇದೆ. ಇಡೀ ವಾರ ಮೇಂಟೈನ್ ಮಾಡಬೇಕಲ್ಲ ಇವರು, ಅದ್ರ ಸಲುವಾಗಿಯೇ ರಾಗಿ ರೊಟ್ಟಿನ ಮಾಡ್ತಾಯಿದ್ದಾರೆ ಇಲ್ಲಿ ಡ್ರೋನ್ ಪ್ರತಾಪ್ ಅವರು. ರಾಗಿ ರೊಟ್ಟಿ ಮಾಡೋ ಟೈಮಲ್ಲಿ ನೋಡಿ, ಇಲ್ಲಿ ವಿನಯ್ ಅವರು ನನಗೆ ರಾಗಿ ಗಂಜಿ ಮಾಡಿಕೊಡಿ ಅಂತ ತನೀಶ್ ಅವ್ರಿಗೆ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ಬಂದುಬಿಟ್ಟು ಇಲ್ಲಿ ತುಕಾಲಿ ಸಂತೋಷ್ ಅವರು ಕೂಡ ಹಾಗೆ ಪ್ರತಾಪ್ ಮೇಲೆ ಡಿಪೆಂಡ್ ಆಗಿದ್ದಾರೆ. ಎಲ್ಲೋ ರಾಗಿ ರೊಟ್ಟಿ ಮಾಡಿಕೊಡು ಮಗ, ಹೊಟ್ಟೆ ಫುಲ್ ಹಸಿದೆ ಅಂತ ಇವಾಗ ಗೊತ್ತಾಗ್ತಾಯಿದೆ ಇವರಿಗೆ. ಆ ಒಂದು ಟ್ಯಾಕ್ಸ್ನ ಕರೆಕ್ಟಾಗಿ ತಿಳ್ಕೊಂಡು ಏನೇನು ಆಯ್ಕೆ ಮಾಡ್ಕೋಬೇಕಂತ ಒಂದು KG ಇವರಿಗೆ ಕರೆಕ್ಟಾಗಿ ಅರ್ಥ ಆಗಿಲ್ಲ. ಏನೇನು ಐಟಮ್ ತೊಗೋಬೇಕಂತ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಹೇಳ್ಕೊಂಡು ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಾಪ್ ಅವರು ರಾಗಿ ರೊಟ್ಟಿನ ಮಾಡಿ ವಿನಯ್ಗೆ ಒಂಥರ ಫುಲ್ ಕೌಂಟ್ರ್ ಕೊಟ್ಟಂಗಾಯಿತು. ರಾಗಿ ಮುದ್ದೆ ಮಾಡಿದಾಗ ಫುಲ್ ಜಗಳ ತೆಗೆದಿದ್ರಲ್ಲ, ಗ್ಯಾಸ್ ಹಾಕಿದ್ರೆ ಹೆಂಗೆ ಅಂತ. ಇಲ್ಲಿ ಸರಿಯಾಗಿ ಅವರೇನೆ ರಾಗಿ ಗಂಜಿ ಮಾಡೋಂಥ ತನೀಶ ಮತ್ತು ಪ್ರತಾಪ್ಗೆ ಕೇಳ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡಿ, ಅವ್ರಿಗೊಂದು ಕಾಲ ಇವ್ರಿಗೊಂದು ಕಾಲ ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇಲ್ಲಿ ಕಂಪ್ಲೀಟಾಗಿ ಸಂಗೀತ ಅವ್ರ ಬಗ್ಗೆ ಮಾತುಕತೆ ನಡೆದಿದೆ ಮನೆಯಲ್ಲಿ ಅಂತಲೇ ಹೇಳ್ಬೋದು. ಸಂಗೀತ ಅವರು ಆಲ್ರೆಡಿ ಇವಾಗ ಎಲ್ಲರಿಗೂ ದುಶ್ಮನಾಗಿದ್ದಾರೆ ಅಂತಲೇ ಹೇಳ್ಬೋದು. ಸ್ಪೆಷಲಿ ಪ್ರತಾಪ್ ಅವರು ಒಬ್ಬರು ಮಾತ್ರ ಅವ್ರ ಜೊತೆ ಕರೆಕ್ಟಾಗಿ ಮಾತಾಡ್ತಾರೆ. ಉಳಿದು ಎಲ್ಲರೂ ಒಂದೊಂದು ಥರ ಬ್ಯಾಡ್ ಒಪಿನಿಯನ್ನೇ ಇಟ್ಕೊಂಡಿದ್ದಾರೆ ಸಂಗೀತ ಮೇಲೆ. ಬಟ್ ಸಂಗೀತ ಮಾತ್ರ ಅದನ್ನೆಲ್ಲ ಕೇರ್ ಮಾಡದೆ ಒಬ್ಬರೇ ಕರೆಕ್ಟಾಗಿ ಹೋರಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಕರೆಕ್ಟಾಗಿ ಆಟ ಆಡ್ತಾ ಇದ್ದಾರೆ. ಅವರು ಕೂಡ ಹೆವಿ ಅಂದರೆ ಹೆವಿ ಅಗ್ರೆಸಿವ್ ಆಗಿಬಿಟ್ಟಿದ್ದಾರೆ. ಯಾವುದಕ್ಕೂ ತಲೆನೇ ಕಳ್ಸ್ಕೊತಾ ಇಲ್ಲ. ಅದು ಒಂದು ಪ್ರಾಬ್ಲಮ್ ಅಂತಲೇ ಹೇಳ್ಬೋದು. ಇಲ್ಲಿ ಅವಿನಾಶ್ ಅವರು ಕೂಡ ಫುಲ್ ಸ್ಟ್ರಾಂಗ್ ಆಗಿಬಿಟ್ಟಿದ್ದಾರೆ ಗುರು. ಮೊದಲಿನ ಥರ ಇಲ್ಲವೇ ಅಲ್ಲ ಅವರು. ವಿನಯ್ ಇರಲಿ ಯಾವನೇ ಇರಲಿ, ಆ ಬಟ್ಟೆ ಟಾಸ್ಕಲ್ಲಂತೂ ಎತ್ತೆದ್ದು ಬಿಸಾಕಿದ್ದಾರೆ, ಕೈಗೆ ಇಂಜುರಿ ಕೂಡ ಮಾಡಿದ್ದಾರೆ. ಅವಿನಾಶ್ ಅವರು ಫುಲ್ಲು ಸ್ಟ್ಯಾಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಏನಕ್ಕೆ ಇಷ್ಟು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಗೊತ್ತಿಲ್ಲ. ಬಟ್ ಬೇಕು, ಇಲ್ಲ ಅಂದರೆ ಗೊತ್ತಲ್ಲ, ಈ ವಾರ ಮನೆಯಿಂದ ಹೋಗಬೇಕಾಗುತ್ತೆ ಅಷ್ಟೇ. ಅದೇ ಲಾಸ್ಟ್ ಆಪ್ಷನ್, ಇಲ್ಲಿ ಬೇರೆ ಆಪ್ಷನ್ ಇಲ್ಲ. ಕರೆಕ್ಟಾಗಿ ಆಡಲೇಬೇಕು, ಅದೊಂದು ಮೇನ್ ಇಂಪಾರ್ಟೆಂಟು. ಇಲ್ಲಿ ಇನ್ನೊಂದು ವಿಷಯನ ಹೇಳಬೇಕಿತ್ತು. ಹೊಸ ಒಂದು ಟಾಸ್ಕ್ ಕೊಟ್ಟಿದ್ದಾರೆ, ಡ್ರಾಯಿಂಗ್ ಬಿಡಿಸುವ ಟಾಸ್ಕು. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹೊಸ ಡ್ರಾಯಿಂಗ್ ಬಿಡಿಸುವ ಟಾಸ್ಕು. ಈ ಒಂದು ಟಾಸ್ಕ್ನಲ್ಲಿ ಸಂಗೀತ ಟೀಮ್ನವರು, ಸಂಗೀತ, ಡ್ರೋನ್ ಪ್ರತಾಪ್, ನಮ್ರತಾ, ಮೈಕಲ್ ಮತ್ತು ಇನ್ನೊಬ್ಬರು ಯಾರು ಅವಿನಾಶ್, ಇಷ್ಟು ಜನ ಒಂದು ಟೀಮಲ್ಲಿದ್ದಾರೆ. ಈ ಕಡೆ ತನೀಶ್ ಅವ್ರ ಟೀಮಲ್ಲಿ ತನೀಶಾ, ವಿನಯ್, ಕಾರ್ತಿಕ್, ವರ್ತೂರ್ ಸಂತೋಷ್, ತುಕಾಲಿ ಸಂತೋಷ್ ಅವರು ಒಂದು ಟೀಮಲ್ಲಿದ್ದಾರೆ. ಈ ಕಡೆ ಒಂದು ಟೈಮ್ 1 by 1 ನಿಂತ್ಕೋಬೇಕು. ಈ ಕಡೆ 5 ಜನ, ಈ ಕಡೆ 5 ಜನ ನಿಂತ್ಕೋಬೇಕು. ನಿಂತ್ಕೊಂಡು ಸ್ಟಾರ್ಟಿಂಗಲ್ಲಿ ಒಂದು ಸ್ಕ್ರೀನ್ ಇರುತ್ತೆ, ಓಕೆನಾ. ಈ ಥರ ಕೈಯಲ್ಲಿ ಇವಾಗ ಹಿಡಿದಿದ್ದಾರಲ್ಲ ಇವರು, ಸ್ಲೇಟ್ ವೈಟ್ ಬೋರ್ಡ್ ಹಿಡಿದಿದ್ದಾರಲ್ಲ, ಅದೇ ರೀತಿ ಒಂದು ದೊಡ್ಡ ವೈಟ್ ಬೋರ್ಡ್ ಇರುತ್ತೆ. ಅದು ಒಬ್ರಿಗೆ ಮಾತ್ರ ಕಾಣುತ್ತೆ. ಆ ಕಡೆ ಸಿರಿಯವ್ರು ನಿಂತ್ಕೊಂಡಿರ್ತಾರೆ ಉಸ್ತುವಾರಿ. ಆ ಒಂದು ಡ್ರಾಯಿಂಗ್ನ ಅವ್ರಿಗೆ ತೋರಿಸ್ತಾರೆ. ಸ್ಟಾರ್ಟಿಂಗ್ ಒಬ್ಬ ವ್ಯಕ್ತಿಗೆ ಮಾತ್ರ ಆ ಡ್ರಾಯಿಂಗ್ ಕಾಣುತ್ತೆ. ಆ ಡ್ರಾಯಿಂಗ್ನ 5 ಸೆಕೆಂಡಲ್ಲಿ ಬಿಡಿಸ್ಕೊಂಡು ಅವರ ಒಂದು ವೈಟ್ ಬೋರ್ಡಲ್ಲಿ ಬಿಡಿಸ್ಕೊಂಡು ಅದನ್ನು ತಿರುಗಿಸಿ ಇವರಿಗೆ ನೆಕ್ಸ್ಟ್ ಸ್ಪರ್ಧೆಗೆ ತೋರಿಸ್ಬೇಕು. ಆ ಸ್ಪರ್ಧಿ ಆ ಒಂದು ಚಿತ್ರವನ್ನು ಕರೆಕ್ಟಾಗಿ ಬಿಡಿಸಿ ಆಮೇಲೆ ಮತ್ತೆ ನೆಕ್ಸ್ಟ್ ಸ್ಪರ್ಧೆಗೆ ತೋರಿಸ್ಬೇಕು. ಆ ಒಂದು ನೆಕ್ಸ್ಟ್ ಸ್ಪರ್ಧೆ ಬಿಡಿಸ್ಬಿಟ್ಟು ಮತ್ತೆ ಒಂದು ನೆಕ್ಸ್ಟ್ ಸ್ಪರ್ಧೆಗೆ ತೋರಿಸ್ಬೇಕು. ಮತ್ತೆ ಆ ಒಂದು ಸ್ಪರ್ಧೆ ಬಿಡಿಸಿ ಮತ್ತೆ ನೆಕ್ಸ್ಟ್ ಸ್ಪರ್ಧೆಗೆ ತೋರಿಸ್ಬೇಕು. ಇದೇ ರೀತಿಯಾಗಿ 5 ಜನ ಕೊನೆಯಲ್ಲಿ ಬರ್ತಾರಲ್ಲ, ಒಬ್ಬರು ಆ ಒಂದು ಡ್ರಾಯಿಂಗ್ನ ಹೆಸರನ್ನು ಹೇಳಬೇಕು. ಇಮೇಜ್ ಏನಿದೆ ಅಂತ ಕರೆಕ್ಟಾಗಿ ಗೆಸ್ ಮಾಡಿ ಹೇಳಬೇಕು. ಹೇಳಿದಾಗ ಮಾತ್ರ ಯಾರು ಒಂದು ಈ ಟೀಮ್ನಲ್ಲಿ ಈ ಒಂದು ಟಾಸ್ಕ್ನಲ್ಲಿ ಅತಿ ಹೆಚ್ಚು
ಆ ಒಂದು ಡ್ರಾಯಿಂಗ್ನ ಹೆಸರನ್ನು ಗೆಸ್ ಮಾಡ್ತಾರೋ ಆವಾಗ ಮಾತ್ರ ಆ ಒಂದು ಟೀಮ್ ವಿನ್ ಆಗುತ್ತೆ. ಇಲ್ಲಿ ಮೇನ್ ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿ ತುಂಬ ಕಷ್ಟ ಇದೆ ಆ್ಯಕ್ಚುಲಿ. ಇದು ಡ್ರಾಯಿಂಗಲ್ಲಿ ಸ್ಕಿಲ್ ಇರೋರಿಗೆ ಮಾತ್ರ. ಇವಾಗ ಫಾರ್ ಎಕ್ಸಾಂಪಲ್ ಮೇಕೆ ಚಿತ್ರನ ಬಿಡಿಸ್ತಾರಂತ ತಿಳ್ಕೊಳ್ಳಿ. ಸ್ಟಾರ್ಟಿಂಗಲ್ಲಿ ಒಬ್ಬರು ಸ್ಟ್ಯಾಂಡರ್ಡ್ ಆಗಿ ಡ್ರಾಯಿಂಗ್ ಗೊತ್ತಿರೋರು ಮೇಕೆ ಚಿತ್ರನ ಪಟ್ಕೊಂಡ ಬಿಡಿಸ್ತಾರೆ. ನೆಕ್ಸ್ಟ್ ಒಬ್ರಿಗೆ ತೋರಿಸಿದಾಗ ಅವರಿಗೆ ಡ್ರಾಯಿಂಗ್ ಬಂದಿಲ್ಲ ಅಂದರೆ ಮೇಕೆ ಹೋಗಿ ಬೆಕ್ಕು ಆಯ್ತಂದರೆ ನೆಕ್ಸ್ಟ್ ಅವ್ರಿಗೆ ಬೇರೆಯವ್ರಿಗೆ ಅರ್ಥನೇ ಆಗೋಲ್ಲ. ಆ ಬೆಕ್ಕು ಇಲಿ ಮಾಡ್ತಾರೆ, ಇಲಿನ ಕುರಿ ಮಾಡ್ತಾರೆ, ಕುರಿನ ದನ ಮಾಡ್ತಾರೆ, ಹಾಗೆ ಮಾಡ್ಕೊಂಡು ಆನೆ ಹೋಗ್ಬಿಡುತ್ತೆ. ಅವಾಗ ಕಂಪ್ಲೀಟಾಗಿ ಅದು ಕುರಿ ಆಗಿರುತ್ತೆ. ಇಲ್ಲಿ ಲಾಸ್ಟ್ ನೋಡಿದವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟು ಅದು ಕುರಿ ಇದ್ದಿದ್ದು ಆನೆನೂ ಹೇಳ್ಬೋದು, ಅವರು ಮೇಕೆನೂ ಹೇಳ್ಬೋದು, ಬೆಕ್ಕು ಹೇಳ್ಬೋದು, ಅಲ್ಲೇ ರಾಂಗ್ ಆಗೋದಂತಲೇ ಹೇಳ್ಬೋದು. ನಾನು ಒಂದು ಈ ಟಾಸ್ಕ್ನಲ್ಲಿ ಅಬ್ಸರ್ವ್ ಮಾಡಿರೋ ಪ್ರಕಾರ ಪ್ರತಾಪ್ ಅವರು ಡ್ರಾಯಿಂಗ್ನ ಬಿಡಿಸೋಕ್ಕೆ ಕರೆಕ್ಟಾಗಿ ಕೂತಿದ್ದಾರೆ ಅಂತ ಹೇಳ್ಬೋದು. ಡ್ರಾಯಿಂಗ್ ಕರೆಕ್ಟಾಗಿ ಬಿಡಿಸ್ತಾ ಇದ್ದಾರೆ. ಈ ಕಡೆ ಲಾಸ್ಟಲ್ಲಿ ಹೇಳೋಕ್ಕೆ ಅಂದರೆ ಫೈನಲಾಗಿ 4 ಜನ ಮೆಂಬರ್ಸ್ ಆದಮೇಲೆ ಲಾಸ್ಟ್ ಹೇಳ್ತಾರಲ್ಲ ಆ ಒಂದು ವೈಟ್ ಬೋರ್ಡ್ನ ನೋಡಿಕೊಂಡು ಅವರು ಸಂಗೀತ ಅವರು ನಿಂತ್ಕೊಂಡಿದ್ದಾರೆ. ಈ ಕಡೆ ತನಿಷ್ ಅವರ ಟೀಮಲ್ಲಿ ಬಂದುಬಿಟ್ಟು ತನಿಷ್ ಅವರು ಡ್ರಾಯಿಂಗ್ನ ಬಿಡಿಸೋಕ್ಕೆ ಸ್ಟಾರ್ಟಿಂಗ್ ಲೈನಲ್ಲಿ ನಿಂತಿದ್ದಾರೆ. ಫುಲ್ ಎಂಡ್ ಲೈನಲ್ಲಿ ಆ ಡ್ರಾಯಿಂಗನ್ನು ನೋಡಿ ಹೇಳೋಕ್ಕೆ ಒನ್ ಬೈ ಆದಮೇಲೆ ವಿನಯ್ ಅವರು ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಒಂಥರ ಟಫ್ ಇದೆ ಗುರು ಈ ಟಾಸ್ಕ್. ಯಾಕಂದರೆ OTT ಸೀಸನ್ನಲ್ಲಿ ಮತ್ತು ಲಾಸ್ಟ್ ಸೀಸನಲ್ಲೂ ಕೂಡ ಈ ಒಂದು ಟಾಸ್ಕ್ ಇತ್ತು. ಅವಾಗೂ ಕೂಡ ಸಖತ್ ಫನ್ ಇದೆ ಅಂತಲೇ ಹೇಳ್ಬೋದು. ಇದು ಹೆವಿ ಕಾಮಿಡಿ ಆಗುತ್ತೆ. ಅಂದರೆ ಒಂದು ಡ್ರಾಯಿಂಗ್ನ ಬಿಡಿಸಿ, ಈಗ ಕೋಳಿ ಚಿತ್ರವನ್ನು ಬಿಡಿಸಿದ್ರೆ ಲಾಸ್ಟ್ ಅದು ಏನೋ ಪಾರಿವಾಳನೂ ಆಗಿಬಿಡುತ್ತೆ. ಅದೆಲ್ಲ ನಗು ತಡೆಯೋಕ್ಕಾಗಲ್ಲ, ಅದು ಅರ್ಥನೂ ಆಗೋದಿಲ್ಲ. ಒಬ್ಬರು ಅಮೀಬಾನು ಬಿಡಿಸಿದಾರೆ ಅಂತಲೇ ಹೇಳ್ಬೋದು. ಸಖತ್ ಫನ್ ಆಗಿದೆ ಈ ಒಂದು ಗೇಮು. ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ, ವಿನಯ್ ಅವರು ಆ ಕಡೆ ಈ ಕಡೆ ಕೂತಿದ್ದಾರಂತ. ಬಟ್ ಈ ಒಂದು ಟಾಸ್ಕ್ನಲ್ಲಿ ಈಗ ಸದ್ಯಕ್ಕೆ ಇನ್ನೂ ನಡೀತಾ ಇದೆ. ಈ ಟಾಸ್ಕ್ನಲ್ಲಿ ಅತಿ ಹೆಚ್ಚು ಉತ್ತರನ ಕೊಟ್ಟಿರೋರು ಈಗ 10 ಪ್ರಶ್ನೆಗಳು ಇರ್ತವೆ, ಅಂದರೆ 10 ಚಿತ್ರಗಳಿರ್ತವೆ. ಅದರಲ್ಲಿ 10 ಚಿತ್ರದಲ್ಲಿ 3 ಸರಿಯಾದ ಉತ್ತರ ಸಂಗೀತ ಅವರು ಟೀಮ್ ಕೊಟ್ಟಿದ್ದಾರೆ. ಇವರು 5ರಲ್ಲಿ 2 ಉತ್ತರ ಮಾತ್ರ ಕರೆಕ್ಟಾಗಿ ಕೊಟ್ಟಿದ್ದಾರೆ. ತನಿಷ್ ಅವ್ರ ಟೀಮು, ಸಂಗೀತ ಅವ್ರ ಟೀಮ್ 3 ಉತ್ತರ. ಅದರಲ್ಲಿ ಅವರು 2 ಉತ್ತರ ತಪ್ಪು ಮಾಡಿದ್ದಾರೆ, ಇವರು 3 ಉತ್ತರ ತಪ್ಪಿದ್ದಾರೆ. ಅಂದರೂ ಇಲ್ಲಿ ಸಂಗೀತ ಅವ್ರ ಟೀಮ್ ಲೀಡಿಂಗಲ್ಲಿದೆ ಅಂತ ಹೇಳ್ಬೋದು. ಇನ್ನೂ ಏನಂತ ಹೇಳೋಕ್ಕಾಗಲ್ಲ, ಇನ್ನೂ ತುಂಬ ಇದೆ ಇದು ಗೇಮು. ಅರ್ಧ ಆಗಿ ಸ್ವಲ್ಪ ಬ್ರೇಕ್ ಕೊಟ್ಟಿದ್ದಾರೆ, ಮತ್ತೆ ಆಡ್ತಾರೆ. 10 ಇಮೇಜಸ್ ತೋರಿಸ್ತಾರೆ, ಫೋಟೋಗಳು ತೋರಿಸ್ತಾರೆ. ಅದನ್ನು ಕರೆಕ್ಟಾಗಿ ಡ್ರಾಯಿಂಗ್ ಮಾಡಿ ಬಿಡಿಸ್ಬೇಕಲ್ವಾ. ನೋಡಬೇಕು ಯಾವ್ಯಾವ ಟೀಮ್ ಯಾವ್ಯಾವ ರೀತಿ ನಡೀತಾ ಇದೆ ಎಲ್ಲ ಹೇಳ್ತೀನಿ, ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಇದೇ ರೀತಿಯ ದಿನನಿತ್ಯದ ಲೈವ್ ಅಪ್ಡೇಟ್ಸ್ನ ನಿಮಗಾಗಿ ತೊಗೊಂಬರ್ತೀನಿ. ವಿಡಿಯೋ ಇಷ್ಟ ಇದ್ದರೆ ಒಂದೇ ಒಂದು ಲೈಕ್ ಮಾಡಿ. ಹಾಗೆ ಪ್ರತಿದಿನದ ಲೈವ್ ಅಪ್ಡೇಟ್ಸ್ಗಾಗಿ ಬಿಗ್ ಬಾಸ್ ಸೀಸನ್ 10 ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದನ್ನು ಕರೆಕ್ಟಾಗಿ ಹೊಡೆದು ಆಲ್ ಎಂಬ ಆಪ್ಷನ್ ಬರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಓಕೆನಾ. ಈ ಒಂದು ಟಾಸ್ಕ್ನ ವಿನ್ನರ್ ಯಾರಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆನಾ. ಈ ಚಿತ್ರ ಬಿಡಿಸುವ ಟಾಸ್ಕ್ ಇದೆಲ್ಲ, ಇದರಲ್ಲಿ ನೆಕ್ಸ್ಟ್ ಯಾರು ವಿನ್ನರ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೇಕ್ ಕೇರ್. ಬಾಯ್.